ಇದೇನು ಅಂತ ನಿಮಗೆಲ್ಲ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಇದು ಇಸ್ಪೀಟ್ ಆಡುವ ಜಾಗ. ಹಳ್ಳಿಗರೆಲ್ಲ ಒಂದು ಕಡೆ ಸೇರಿ ಇಸ್ಪೀಟ್ ಆಡೋ ಜಾಗ ಇದು. ನೋಡಿ, ಏನೇನೋ ಬರ್ಕಂತಾರೆ. ಮತ್ತು ಇಸ್ಪೀಟ್ ಬಾಕ್ಸ್ಗಳು, ತಂಬಾಕು, ಗುಟ್ಕಾ, ಸಿಗರೇಟ್ ಎಲ್ಲ ಕೂಡ ಇಲ್ಲಿ ತಿಂದ್ಕೊಂಡು ಕುಡ್ಕೊಂಡು ಆಟ ಆಡ್ಕೊಂಡು ನೆರಳಿಗೋಸ್ಕರ ಈ ರೀತಿ ಒಂದು ಟಾರ್ಪಲನ್ನು ಹಾಕ್ಕೊಂಡಿದ್ದಾರೆ. ಇಸ್ಪೀಟ್ ಆಟ ಅನ್ನೋದು ತುಂಬ ಕೆಟ್ಟದ್ದು. ಇದು ಆಡಬಾರ್ದು. ಆಡಿದ್ರೆ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರೋ ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ನೋಡಿ ಹೇಗೆ ಇಸ್ಪೀಟ್ ಆಡೋಕೆ ಅಂತ ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ. ಇದು ಒಂದು ನೀಲಗಿರಿ ತೋಪು. ಈ ತೋಪಿನಲ್ಲಿ ಎಲ್ಲರೂ ಊರಿಂದ ಆಚೆ ಇರೋವಂಥ ನೀಲಗಿರಿ ತೋಪು. ಈ ತೋಪಿನಲ್ಲಿ ಎಲ್ಲರೂ ಬಂದು ಈ ರೀತಿ ಒಂದು ಇಸ್ಪೀಟ್ ಆಟವನ್ನು ಆಡ್ತಾರೆ. ಕುಡಿಯೋದಕ್ಕೆ ನೀರಿನ ಬಾಟಲಿಗಳು, ಇಸ್ಪೀಟ್ ಎಲೆಗಳು. ಇಲ್ಲಿ ದುಶ್ಚಟಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ ಇದೆ. ಅದರ ಜೊತೆಗೆ ನೋಡಿ, ಮದ್ಯಪಾನದ ಬಾಟಲ್ ಕೂಡ ಇದೆ. ಇದಂತೂ ತುಂಬ ಡೇಂಜರ್. ಯಾಕಂದರೆ ಈ ಮದ್ಯಪಾನ ಮಾಡಿ ಈ ನೀಲಗಿರಿ ತೋಪಲ್ಲಿ ಮದ್ಯಪಾನದ ಬಾಟ್ಲು ಬಿಸಾಕಿರ್ತಾರೆ. ಆ ಬಿಸಾಕಿರುವಂಥ ಈ ಬಾಟ್ಲು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬಿಸಿಲಿಗೆ ಕಾದು 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 ಏನಾಗುತ್ತೆ, ಅದ್ರ ಮೇಲಿರೋಂಥ ನೀಲಗಿರಿ ಎಲೆಗಳು ಮತ್ತು ಗರಿಗಳು ಏನಾದರೂ ಬಿದ್ದಿದ್ರೆ ಆ ನೀಲಗಿರಿ ಎಲೆ ಮತ್ತು ಗರಿ ಎಲ್ಲ ಬಿಸಿಯಾಗಿ ಆ ಬಾಟಲಿನ ಕಾವಿಗೆ ಬಿಸಿಯಾಗಿ ಹತ್ಕೊಂಡು ಇಡೀ ನೀಲಗಿರಿ ತೋಟನೇ ಸುಟ್ಟು ಭಸ್ಮ ಆಗುತ್ತೆ. ಇದರಲ್ಲಿರೋಂಥ ಎಷ್ಟೋ ಜೀವಚರ ಜೀವಿಗಳು ಖಂಡಿತ ಸಾವನ್ನಪ್ತವೆ. ಇಂಥ ಕೆಲಸನ ದಯವಿಟ್ಟು ಯಾರು ಮಾಡಬೇಡಿ. ಬಾಟಲ್ಗಳೆಲ್ಲ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ನೋಡಿ, ಗ್ಲಾಸ್ ಕೂಡ ಇದೆ, ಬಾಟಲ್ ಕೂಡ ಇದೆ, ನೀರು. ತಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಹಾಳಾಗಕ್ಕೆ ಇದೊಂದು ಜಾಗ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿ ಎಲ್ಲ ಕುಡಿದು ಪಡೆದು ತಿಂದು ಈ ರೀತಿ ಜಾಲಿ ಮಾಡ್ಕೊಂಡಿರ್ತಾರೆ. ಬಟ್ ಇದರಿಂದ ಒಂದು ಸಲ ಹಣ ಪಡ್ಕೊಂಡ್ರೆ ಮತ್ತೊಂದು ಸಲ ಹೋಗ್ಬಿಡುತ್ತೆ. ಒಂದು ಸಲ ಪಡ್ಕೊಬೋದು ಅವರು, ಆದರೆ ಅದು ಮತ್ತೊಂದು ಸಲ ಬರುತ್ತಾ ಹೋಗುತ್ತೆ. ಇಲ್ಲಿ ದುಡ್ಡು ಕಳ್ಕೊಂಡವನು ಬೇರೆ ಯಾರೂ ಆಗಿರಲ್ಲ. ಅವನು ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಊರಿನವನೇ ಆಗಿರ್ತಾನೆ. ನೋಡಿ, ನಿಮ್ಮವನೇ ಆಗಿರ್ತಾನಲ್ವ ದುಡ್ಡು ಕಳ್ಕೊಂಡವನು ಕೂಡ. ದಯವಿಟ್ಟು ದುಡ್ಡೆಲ್ಲ ಕಳ್ಕೊಂಡು ಇಸ್ಪೀಟಿಂದ ಎಷ್ಟೋ ಜನ ಮನೆಗಳು ಬೀದಿಗೆ ಬಂದಿವೆ, ಎಷ್ಟೋ ಜನ ಸಂಸಾರ ಹಾಳಾಗಿವೆ, ಎಷ್ಟೋ ಜನ ಬದುಕು ನಾಶ ಆಗೋಗಿದೆ. ಇಸ್ಪೀಟಿಂದ ಉದ್ಧಾರ ಆಗಿ ಬಿಲ್ಡಿಂಗ್ ಕಟ್ಟಿಸಿ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಕೋಟ್ಯಾಧಿಪತಿಗಳಾಗಿದ್ದೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲ ಬದುಕು ಹಾಳಾಗಿರೋ ಅಂಥದ್ದೇ. ನಿಮ್ಮ ಮನೋರಂಜನೆಗೆ ಏನಾದರೂ ಮಕ್ಕಳ ಜೊತೆ, ಸಂಸಾರದ ಜೊತೆ, ಫ್ಯಾಮಿಲಿ ಜೊತೆ ಆಟ ಆಡಿ. ಆದರೆ ದಯವಿಟ್ಟು ಈ ಇಸ್ಪೀಟ್ ಚಟದಿಂದ ದೂರಾಗಿ. ಇಸ್ಪೀಟ್ ಆಟ ಒಳ್ಳೆಯದಲ್ಲ. ಮನುಷ್ಯನ ಆರೋಗ್ಯಕ್ಕೆ ಯಾವ್ಯಾವ ಕೆಟ್ಟದ್ದೆಲ್ಲ ಇದೆಯೋ ಅದೆಲ್ಲ ಕೂಡ ಇಲ್ಲಿದೆ, ನೀರೊಂದು ಬಿಟ್ಟು. ಅದು ನೋಡಿ, ಸ್ವಚ್ಛಂದವಾದ ಪರಿಸರದಲ್ಲಿ ಇಷ್ಟೊಂದು ಗಲೀಜು, ನೀರಿನ ಬಾಟಲ್ಗಳು, ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ತಂದು ಹಾಕಿ ಇದು ಮಾಡಾಕಿದ್ದಾರೆ. ದಯವಿಟ್ಟು ಯಾರೇ ಆದರೂ ಕೂಡ ಇಸ್ಪೀಟ್ ಆಟ ಆಡಬೇಡಿ. ಇಸ್ಪೀಟ್ ಆಟ ಒಳ್ಳೆಯದಲ್ಲ. ಇಸ್ಪೀಟಿಂದ ಎಷ್ಟೋ ಮನೆತನಗಳು ಹಾಳಾಗಿದೆ. ನನ್ನದೊಂದು ಪುಟ್ಟ ಸಂದೇಶ ಅಷ್ಟೇ. ದಯವಿಟ್ಟು ಇಸ್ಪೀಟ್ ಆಟ ಯಾರೂ ಕೂಡ ಆಡಬೇಡಿ. ಅದು ಒಳ್ಳೆಯದಲ್ಲ. ನಿಮ್ಮನ್ನು ಬೀದಿಗೆ ತರುತ್ತೆ, ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಬರೀ ನಿಮಗೆ ಸಂತೋಷ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದರೆ ನಿಮ್ಮ ಮನೆಯವ್ರ ಸಂತೋಷ ಅಂತೂ ಹಾಳಾಗೋಗುತ್ತೆ, ನೆಮ್ಮದಿ ಅಂತೂ ನೆಗೆದು ಬಿದ್ದು ಹೋಗುತ್ತೆ. ಅದರಲ್ಲಿ 3 ಮಾತಿಲ್ಲ. ಇದಂತೂ ಸತ್ಯ. ನಿಮ್ಮ ಮನೆಯವರು ನೋವು ಪಡೋದಕ್ಕಿಂತ ನೀವೇ ನೋವು ಪಟ್ಟು ಕಟ್ಟಬೇಕಾದ್ರೆ ನಿಮ್ಮ ಮನೆಯವರಿಗೆಲ್ಲ ಕೊಡಬೇಡಿ.
ಇಸ್ಪೀಟಾಟ ಆಡಬೇಡಿ. ದಯವಿಟ್ಟು ಇಸ್ಪೀಟಾಟ ಆಡೋರು ಒಂದು ಒಳ್ಳೆ ಬುದ್ಧಿ ಕಲೀರಿ. ಇಸ್ಪೀಟಾಟ ಕೆಟ್ಟದ್ದು, ಇಸ್ಪೀಟಾಟ ಕೆಟ್ಟದ್ದು, ಇಸ್ಪೀಟಾಟ ಕೆಟ್ಟದ್ದು. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಧನ್ಯವಾದಗಳು. ಪರಿಸರನ ಹಾಳು ಮಾಡಬೇಡಿ, ಗಲೀಜು ಮಾಡಬೇಡಿ, ಇಸ್ಪೀಟಾಟ ಆಡಬೇಡಿ. ಇಷ್ಟೇ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು. ಆನ್ಲೈನಲ್ಲೇ ಆಗಲಿ ಆಫ್ಲೈನಲ್ಲೇ ಆಗಲಿ ಇಸ್ಪೀಟಾಟ ಒಳ್ಳೆಯದಲ್ಲ. ಆನ್ಲೈನಲ್ಲಿ ಸರ್ಕಾರಗಳಿಗೆ ದುಡ್ಡು ಹೋಗುತ್ತೆ ಅನ್ನೋ ಉದ್ದೇಶದಿಂದ ಬಿಟ್ಟಿದ್ದಾರೆ. ಆದರೆ ಆಫ್ಲೈನಲ್ಲಿ ಸರ್ಕಾರಗಳಿಗೆ ಯಾವುದೇ ರೀತಿ ದುಡ್ಡು ಹೋಗಲ್ಲ. ಅದಕ್ಕೆ ಅವರು ಆಫ್ಲೈನಲ್ಲಿ ಆಡೋದು ಅಪರಾಧ ಅಂತ ಹೇಳ್ತಾರೆ, ಆನ್ಲೈನ್ ಆಡೋದು ಲೀಗಲ್ ಅಂತ ಹೇಳ್ತಾರೆ. ಆದರೆ ಯಾವುದೂ ಕೂಡ ಲೀಗಲ್ ಅಲ್ಲ, ಯಾವುದೂ ಕೂಡ ಒಳ್ಳೆಯದಲ್ಲ, ಎಲ್ಲ ಕೆಟ್ಟದ್ದೇ. ಅದು ನಮ್ಮನ್ನು ಹಾಳು ಮಾಡೋದೇ. ಆ ಹಾಳು ಮಾಡೋ ಅಂಥ ಆಟ ಚಟ ನಮಗೆ ಬೇಡ, ಬಿಟ್ಬಿಡಿ. ಇದನ್ನೇ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.